ಅಲ್ಲ ಕಣೆ ನಳಿನಿ, ರಾತ್ರಿ ನಿನ್ನ ಮೈ ಮೇಲೆ ದೆವ್ವ ಬಂದಿತ್ತು ಅಂತ ಊರೆಲ್ಲ ಮಾತಾಡ್ಕೊಳ್ತಾ ಇದ್ರಲ್ಲೇ, ಅದು ನಿಜನೇನೆ? ಹ್ಞೂ ಕಣೆ ಅಕ್ಕ, ನನಗೇನು ಗೊತ್ತೇ ಇಲ್ಲ ಗೊತ್ತಾ. ನನ್ನ ಮಕ್ಕಳು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ನನಗನ್ಸುತ್ತೆ ಈ ಮನೆಯಲ್ಲೇ ಏನೋ ಸಮಸ್ಯೆ ಇದೆ ಅಂತ. ಅದಕ್ಕೆ ಈ ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ನಳಿನಿ, ಈ ಮನೆ ಬಿಟ್ಬಿಟ್ಟು ಎಲ್ಲೇ ಹೋಗ್ತೀಯಾ? ಇನ್ನೆಲ್ಲಿ ಹೋಗೋದು? ನನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಿಲ್ವಾ, ಧರ್ಮರಾಜ್ ಅವ್ರ ಮನೆಗೆ ಹೋಗೋದಪ್ಪ. ಬೀಗ್ರ ಮನೆಗೆ ಹೋಗೋಕ್ಕಾಗುತ್ತೇನೆ? ಈಗ ಇದ್ದಿದ್ದು ಅವ್ರು ಕೊಟ್ಟಿರೋ ಮನೆ ತಾನೇ, ಹಾಗಾದ್ರೆ ಇದು ಬೀಗ್ರ ಮನೆ ಆಗ್ಲಿಲ್ವಾ? ಮಗಳು ಕೊಟ್ಟಿರೋ ಮನೆಗೆ ನೀನು ಹೋಗಿದ್ರೆ ಜನ ಏನು ಅನ್ಕೊಳೋದಿಲ್ಲ ಹೇಳು? ಹೌದು ನಳಿನಿ, ಕಷ್ಟನೋ ನಷ್ಟನೋ ನೀವು ಇಲ್ಲಿರೋದೇ ಸರಿ. ಈ ವಿಷಯ ನಿನ್ ಗಂಡಂಗೆ ಗೊತ್ತಾದ್ರೆ ಏನಾದ್ರೂ ಒಂದು ಪರಿಹಾರ ಮಾಡ್ತಾರೆ ಬಿಡು. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಮೈ ಮೇಲೆ ದೆವ್ವ ಬಿಡಿಸ್ಬಿಡ್ತೀನಿ. ಬೇಕು ಬನ್ನಿ ಅಪ್ಪ. ಎಲ್ಲಿಗೋ? ಬನ್ನಿ ಅಪ್ಪ, ಇಲ್ಲಿ ಇಲ್ಲಿ ನೋಡಿ ಅಪ್ಪ. ಅಪ್ಪ, ಇದನ್ನೆಲ್ಲ ನೋಡ್ತಿದ್ರೆ ಅಮ್ಮಂಗೆ ಯಾರೋ ಮಾಟ ಮಾಡಿಸಿದಾರ ಅನ್ಸುತ್ತೆ. ರೀ, ಏನಾಯ್ತು? ಅಯ್ಯೋ 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 ರೀ, ಯಾರೋ ನಮ್ಮ ಮನೆಗೆ ಮಾಟ ಮಾಡಿದಾರಲ್ರಿ, ಅದಕ್ಕೆ ನನ್ನ ಜೊತೆ ಹೀಗಾಗ್ತಿರೋದು. ಅಲ್ಲ ರೀ, ನಮ್ಮ ಪಾಡು ಬಿಡಿ, ಪಾಪ ಮಕ್ಕಳ ಗತಿ ಏನಾಗಬಾರ್ದು. ಆದಷ್ಟು ಬೇಗ ನಾವು ಈ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡೋಣ. ಇಲ್ಲಿರೋದು ಬೇಡ ರೀ, ಇಲ್ಲಿರೋದು ಬೇಡ. ನಳಿನಿ, ಸಮಾಧಾನವಾಗಿರು. ನೀನು ಹೇಳಿದ ತಕ್ಷಣ ಇದ್ ಮನನ ಬಿಟ್ಟು ಹೋಗಕ್ಕಾಗತ್ತಾ? ರೀ, ಕಣ್ಣಾರೆ ನೋಡಿದ್ಮೇಲೂ ಮನೆ ಬಿಟ್ಟು ಹೋಗಕ್ಕಾಗಲ್ಲ ಅಂತಿರಲ್ಲ. ನಾವೆಲ್ಲರೂ ಇಲ್ಲೇ ಇದ್ರೆ ಸತ್ತೋಗ್ಬಿಡ್ತೀವಿ ರೀ. ರೀ ಬೇಡ, ಹೋಗ್ಬಿಡೋಣ ರೀ. ಬಾಯಿಗೆ ಬಂದಾಗ ಮಾತಾಡ್ಬೇಡ, ಸ್ವಲ್ಪ ಸುಮ್ಮನಿರು. ಕಾಯೋ ದೇವರು ಇರ್ಬೇಕಾದ್ರೆ ಇಂಥದಕ್ಕೆಲ್ಲ ಹೆದರ್ಕೋಬೇಕಾ? ಅದೇನು ಅಂತ ನಾನು ನೋಡ್ತೀನಿ. ಏನಾಯ್ತಾ ನಿಮ್ಮಮ್ಮಂಗೆ? ನೋಡಪ್ಪ, ನಿನ್ನೆ ರಾತ್ರಿಯಿಂದಾನು ಹಿಂಗೆ ಆಡ್ತಾ ಇದ್ದಾಳೆ. ನಂಗೆ ತುಂಬಾ ಭಯ ಆಗ್ತಾ ಇದೆ ಅಪ್ಪ. ನೋಡ್ತೀನಿ. ನಳಿನಿ, ಏನಾಯ್ತಾ ನಿಂಗೆ? ನಾನ್ ನಳಿನಿ ಅಲ್ಲ, ನೀನ್ ಯಾರು? ರಕ್ತ ಬೇಕು, ನನಗೆ ರಕ್ತ ಬೇಕು. ರಕ್ತ ಬೇಕು, ರಕ್ತ ಬೇಕು. ಯಾರ ರಕ್ತ ಕುಡಿಲಿ? ನನ್ನನ್ನು ಯಾಕೆ ಮೇಲ್ ನಿಲ್ಸಿ ಪೂಜೆ ಮಾಡ್ತಿದ್ದೀರಾ? ನನಗೆ ಯಾಕೋ ಮೈಕೈ ತುಂಬಾ ಭಾರ ಆಗ್ತಿದೆ, ತಲೆನೂ ಭಾರ ಅನ್ನಿಸ್ತಿದೆ. ಏನಾಗಿದೆ ರೀ ನನಗೆ? ನಳಿನಿ, ಏನೂ ಆಗಿಲ್ಲ ನಿನಗೆ. ನೀ ಕೂತ್ಕೋ. ಮೈಕೈ ಎಲ್ಲ ತುಂಬಾ ಭಾರ ಆಗಿದೆ. ಏನಾಗಿದೆ ರೀ ನನಗೆ? ಅಪ್ಪ, ಒಂದು ನಿಮಿಷ ನನ್ನ ಜೊತೆ ಬನ್ನಿ. ಓ, ಇದ್ರಲ್ಲೂ ಕಾಂಪಿಟೇಷನಾ?
ಸದ್ಯ ಇವ್ನು ನಾರ್ಮಲ್ ಆಗೇ ಇದ್ದಾನೆ. ಇವಳನ್ನ ನೋಡ್ತಿದ್ರೆ ಆಗಿರೋದನ್ನೆಲ್ಲ ಮರ್ತಿರೋ ಹಾಗಿದೆ. ಹೀಗೆ ಇದ್ರೆ ಸಾಕು. ಆದಿ, ಏನು? ನನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಆದಿ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಾ ಇದೆಯಲ್ಲೇ, ಹೋಗ್ಲಿ ಬಿಡು. ಈಗಲಾದರೂ ಥ್ಯಾಂಕ್ಸ್ ಹೇಳಿದ್ಯಲ್ಲ. ಹಂಗಂತ ನಾನೇ ನಿನ್ನ ಹತ್ರ ಥ್ಯಾಂಕ್ಸ್ ಹೇಳ್ಸ್ಕೋಬೇಕು ಅಂತ ಬರಲಿಲ್ಲ. ಫ್ರೆಂಡ್ಸ್, ಇವಾಗ ಮೂಡಿಲ್ಲ, ಇನ್ನೊಂದ್ಸಲ ಸಿಕ್ಕಿದಾಗ ನೋಡೋಣ. ಎಷ್ಟು ಕೊಬ್ಬು ಇವನಿಗೆ. ಫ್ರೆಂಡ್ಸ್ ಅಂತ ಹ್ಯಾಂಡ್ ಶೇಕ್ ಮಾಡಿದ್ರೆ ಹಂಗೆ ಹೋಗ್ತಾನೆ. ಮನೆಗೆ ಬರಲಿ, ಮಾಡ್ತೀನಿ. ಲಕ್ಷ್ಮಿ ಅವರೇ, ಇವಾಗ ಹೇಗಿದ್ದೀರಾ? ಏನು ಪ್ರಾಬ್ಲಮ್ ಇಲ್ಲ ಸರ್. ನೋಡಿ, ಕಾಲೇಜ್ ಫೆಸ್ಟಿನ್ ತುಂಬ ದಿನ ಇಲ್ಲ. ಹೀಗೆಲ್ಲ ಆಯಿತು ಅಂತ ಬೇಜಾರು ಮಾಡಿಕೊಂಡು ಪ್ರಾಕ್ಟೀಸ್ ಕಡೆ ಗಮನ ಕೊಡದೇ ಇರಬೇಡಿ. ಇವಾಗ ಏನಿದ್ರು ನಿಮ್ಮ ಗಮನ ಬರೀ ಡ್ಯಾನ್ಸ್ ಕಡೆ ಮಾತ್ರ ಇರಬೇಕು, ಓಕೆನಾ? ಇವ್ರು ಯಾಕೆ ಲಕ್ಷ್ಮಿನ ತುಂಬ ವಿಚಾರಿಸ್ಕೋತಾ ಇದ್ದಾರೆ? ಥ್ಯಾಂಕ್ಸ್ ಸರ್, ನನ್ನ ಮೇಲೆ ಕನ್ಸರ್ನ್ ತೋರಿಸ್ತಾರೆ ಅದಕ್ಕೆ. ಏನು ಗೊತ್ತಾ ಲಕ್ಷ್ಮಿ ಅವರೇ, ಕೆಲವ್ರನ್ನ ನೋಡಿದ್ರೆ ಪಾಸಿಟಿವ್ ವೈಬ್ ಕಾಣುತ್ತೆ, ಅದು ನಿಮ್ಮಲ್ಲಿದೆ. ಹಾಗಾಗಿ ನಾವಿಬ್ಬರು ಫ್ರೆಂಡ್ಸ್ ಆಗ್ಬೋದು ಅನಿಸುತ್ತೆ. ಫ್ರೆಂಡ್ಸ್? ನಾನು ಫ್ರೆಂಡ್ ಮಾಡ್ಕೊಳ್ಳಿಲ್ಲ ಅಂತ ಹೀಗೆ ಹೊಟ್ಟೆ ಉರಿಸ್ತಾ ಇದೆಯಾ? ಲಕ್ಕಿ, ಇವತ್ತಿನ ಇನ್ಸಿಡೆಂಟ್ ನೋಡಿದ್ರೆ ಆದಿ ನಿನ್ನ ಕಾಪಾಡೋ ಹಾಗೆ ಮಾಡಿ ಅವನೇ ಇದನ್ನೆಲ್ಲ ಮಾಡ್ಸಿರ್ತಾನೆ ಅನಿಸ್ತಿದೆ ಕಣೆ. ಇಲ್ಲ ಕಣ್ರೆ, ಆದಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ಹಾಗೆಲ್ಲ ಮಾಡೋದಾಗಿದ್ರೆ ನನಗೋಸ್ಕರ ಅಷ್ಟು ರಿಸ್ಕ್ ತಗೊಂಡು ಹೊಡೆದಾಡ್ತಾ ಇರಲಿಲ್ಲ. ನಾನೇ ಅಂತ ಅಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಅವ್ನು ಹೀಗೆ ಕಾಪಾಡ್ತಾ ಇದ್ದ. ಅವನು ತರ್ಲೇನೆ ಸ್ವಲ್ಪ, ಆದರೆ ಹೆಣ್ಮಕ್ಳ ವಿಷಯದಲ್ಲಿ ಈ ಥರ ಚೀಪ್ ಗಿಮಿಕ್ಸ್ ಮಾಡೋನಲ್ಲ. ನೀವ್ ಅನ್ಕೊಂಡಿರೋ ಹಾಗೆ ಅವನ್ ಹೆಣ್ಮಕ್ಳನ್ನ ಕಾಡೋ ರಾವಣ ಅಲ್ಲ, ಕಾಪಾಡೋ ರಾಮ. ಲಕ್ಷ್ಮಿ ನನ್ನ ಇಷ್ಟೊಂದು ನಂಬ್ತಾಳ? ನಾನು ಇವಳನ್ನ ಡಂಗಾಣಿ ಅನ್ಕೊಂಡಿದ್ದೆ, ಆದರೆ ಇವಳ ಮಾತುಗಳನ್ನ ಕೇಳಿದ್ಮೇಲೆ ದೇವತೆ ಅನಿಸ್ತಾ ಇದ್ದಾಳೆ.